ಮಾಡ್ತಾ ಇರ್ತೀವಿ ಸ್ನೇಹಿತರೆ ನಾವು. ಈಗ ಇದನ್ನು ನಾವು ಮಣ್ಣಲ್ಲಿ ಮಾಡಿದ್ದೀವಿ. ಈಗ ಇದು ಮಣ್ಣಲ್ಲಿ ಆದಮೇಲೆ ಇದು ನೆಕ್ಸ್ಟ್ ನಾವು ಮತ್ತೆ ಇದನ್ನು ಅಚ್ಚು ಅಂದರೆ ಒಂದು ಅಚ್ಚು ರೆಡಿ ಮಾಡ್ಕೊತೀವಿ. ಇದಕ್ಕೆ ಮಾಡ್ಕೊಂಡ್ಮೇಲೆ ಅದನ್ನು ನಾವು ಕಂಚಿಗೆ ತಗೋಬೋದು, ಅಥವಾ ಫೈಬರ್ ಹಾಕೋಬೋದು, ಅಥವಾ ಪಂಚಲೋಹ, ಈ ಥರ ನಾವು ಏನಾದರೂ ಒಂದು ಮಾಡ್ಕೋಬೋದು. ಫಸ್ಟು ನಾವು ಇದನ್ನು ಮಣ್ಣಲ್ಲಿ ಮಾಡೋದು ಮಾತ್ರ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂದರೆ ಕ್ಯಾರೆಕ್ಟ್ರು ಅಂದರೆ ಅವ್ರದ್ದೇನು ನಾವು ಫೋಟೋ ಕೊಟ್ಟಿರ್ತಾರಲ್ಲ ಅದೇ ಫೋಟೋ ತಕ್ಕಂತೆ ಇದನ್ನು ನಾವು ಬರಬೇಕಂದ್ರೆ ಇದನ್ನು ನಾವು ಸ್ವಲ್ಪ ಮಣ್ಣಲ್ಲಿ ಮಾಡ್ಕೊಂಡಾಗ ಮಾತ್ರ ಡೈಲಿ ಸ್ವಲ್ಪ ಸ್ವಲ್ಪ ಇದನ್ನು ಕೆಲಸಗಳು ಮಾಡ್ತಾ ಇರ್ತೀವಿ. ಯಾಕಂದರೆ ಇದೆಲ್ಲ ಒಂದೇ ದಿನಕ್ಕೆ ಆಗುವಂಥ ಕೆಲಸಗಳಲ್ಲ ಸ್ನೇಹಿತರೆ. ಅದಕ್ಕೆ ನಿಮಗೆ ಇದು ತೋರಿಸೋಗೋಸ್ಕರ ಈ ಒಂದು ವಿಡಿಯೋ ಮಾಡಿರೋದು. ಯಾಕಂದರೆ ಸುಮಾರು ಜನ ಈ ವಿಡಿಯೋ ನೋಡ್ತಾ ಇರ್ತೀರ. ಬಟ್ ಸುಮಾರು ಜನ ಏನಂದರೆ ನಮ್ಮದು ಯಾರ್ದಾರ ನಮ್ಮ ತಂದೆದು ತಾಯಿದು ಅಥವಾ ನಮ್ಮ ಅಕ್ಕ ತಂಗಿ ಈ ಥರ ಯಾರೋ ಡೆತ್ ಆಗಿರ್ತಾರೆ, ಮರಣ ಹೊಂದಿರ್ತಾರಲ್ಲ, ಅವ್ರದ್ದು ಮಾಡಿಸ್ಬೇಕಂತ ಸುಮಾರು ಜನ ಹುಡುಕ್ತಾ ಇರ್ತಾರೆ. ಬಟ್ ಗೊತ್ತಿರಲ್ಲ. ಆ ಉದ್ದೇಶಕ್ಕಾಗಿ ನಾವು ಇದನ್ನು ವಿಡಿಯೋ ಮಾಡ್ತಾ ಇರೋದು ಸ್ನೇಹಿತರೆ. ಅದಕ್ಕೆ ಈಗ ನೋಡಿ, ನಿಮ್ದೊಂದು ಯಾವುದೇ ಒಂದು ಪಾಸ್ಪೋರ್ಟ್ ಫೋಟೋ ಕೊಟ್ಟರೆ ಸಾಕು. ನಮಗೆ ಒಂದು ಪಾಸ್ಪೋರ್ಟ್ ಫೋಟೋ ಇದ್ದರೆ ಅದನ್ನೇ ನಾವು ಎಡಿಟಿಂಗ್ ಮಾಡಿಕೊಂಡು ಮತ್ತೆ ಒಂದು ಸೈಡ್ ಹಿಂಗಲ್ಲು ಅಥವಾ ಹಿಂಗೆ ಸ್ಟೇಟು ಈ ಥರ ಫೋಟೋಸ್ ಎಲ್ಲ ನಾವು ಕಲೆಕ್ಟ್ ಮಾಡಿಬಿಟ್ಟು ನಾವು ಈ ಥರ ಮಾಡ್ತೀವಿ. ನಿಮಗೆ ಮಿನಿಮಮ್ ಇದು 15 ಇಂಚ್ ಇದೆ. ಇದು ನಾವು ಚಿಕ್ಕದಾಗಿ ಮಾಡಿದ್ದು. ನಾವು ಎಲ್ಲ ದೊಡ್ಡದಾಗೆ ಮಾಡೋದು ಅಂದರೆ ಒಂದು 2 ಅಡಿ 2.5 ಅಡಿ ಈ ಥರ ಎಲ್ಲ ಮಾಡ್ತೀವಿ. ಇದನ್ನೊಂದು ನಾವು ಕಸ್ಟಮರು ಅದು ಸ್ವಲ್ಪ ನಮಗೆ ಜಾಸ್ತಿ ಅವರು ತಲೆ ತಿಂದು ಸರ್ ಇದನ್ನು ಮಾಡಿ ನಮಗೆ ಏನಾರು ನಿಮಗೆ ಕೆಲಸದ ಒತ್ತಡ ಇದ್ರೂ ನಮ್ಗೊಂದು ಸ್ವಲ್ಪ ಇದನ್ನೊಂದು ಮಾಡಿಕೊಡಿ ಅಂತೇಳಿ ಹೇಳಿದ್ದಕ್ಕೆ ನಾನು ಇದನ್ನೊಂದು ಚಿಕ್ಕದಾಗಿ ಮಾಡಿದ್ದೀನಿ. ನಾನು ಎಲ್ಲನೂ ದೊಡ್ಡದಾಗೆ ಮಾಡಿರೋದು ಇಷ್ಟು ದಿನ ನೀವೆಲ್ಲ ನೋಡ್ತಾ ಇದ್ದಂಗೆ. ಬಟ್ ಅದಕ್ಕೆ ಈಗಾದರೂ ಕೂಡ ನಮಗೆ ಟೈಮ್ ಕೊಡಬೇಕು. ಯಾಕಂದರೆ ಇವು ಒಂದು 15 ದಿನದಲ್ಲಿ ಅಥವಾ ಒಂದು ವಾರದಲ್ಲಿ 10 ದಿನದಲ್ಲಿ ಈ ಥರ ರೆಡಿ ಆಗಲ್ಲ. ಇದನ್ನು ನನಗೆ ಸುಮಾರು ಯಾವಾಗ ಕೊಟ್ಟಿದ್ರಂದರೆ ನವಂಬರಲ್ಲಿ ಕೊಟ್ಟಿರೋದು. ಅಂದರೆ 2023 ನವಂಬರಲ್ಲಿ ಕೊಟ್ಟಿರೋದು. ಇವಾಗ ರೆಡಿ ಆಗ್ತಾ ಇದೆ. ಅದಕ್ಕೆ ನಮಗೆ ಮಿನಿಮಮ್ ಏನಿಲ್ಲ ಅಂದರೂ ಒಂದು ತಿಂಗಳು 1.5 ತಿಂಗಳು ಟೈಮಿಂಗ್ ಬೇಕಾಗುತ್ತೆ. ನಾವು ಎಷ್ಟು ಚಿಕ್ಕದಾಗಿ ವರ್ಕ್ ಮಾಡ್ತೀವೋ ಅಷ್ಟೇ ನಮಗೆ ಶಾರ್ಪ್ನೆಸ್ ಇರುತ್ತೆ. ಅಂದರೆ ಡೀಟೇಲ್ಸ್ ಎಲ್ಲ ಬರಬೇಕಂದ್ರೆ ಕಷ್ಟ ಆಗುತ್ತೆ. ನಾವು ದೊಡ್ಡದು ವರ್ಕ್ ಮಾಡಿದಾಗ ಕ್ಯಾರೆಕ್ಟರ್ ಬೇಗ ಕ್ಯಾಚ್ ಮಾಡ್ಕೊಂಡ್ಬಿಡ್ತೀವಿ. ಬಟ್ ಚಿಕ್ಕದಾಗಿದ್ದಾಗ ಸ್ವಲ್ಪ ಕ್ಯಾರೆಕ್ಟ್ರು ಬೇಗ ಇದಾಗಲ್ಲ. ಹಿಂಗಾಗಿ ನಾವು ಸ್ವಲ್ಪ ಡೈಲಿ ಸ್ವಲ್ಪ ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಅದೇ ಥರನಾಗಿ ಸ್ನೇಹಿತರೆ, ಈಗ ನಾನು ಇನ್ನೊಂದು ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ತೋರಿಸ್ತೀನಿ. ಸುಮ್ಮನೆ ಒಂದು ರಫಲ್ಲಿ ಮಾಡಿದ್ದೀನಿ. ನಮ್ಮ ಗುರುಗಳು ಅಂದರೆ ಬಿಜಾಪುರದ ಜ್ಞಾನಯೋಗಿ ಸಿದ್ದೇಶ್ವರ ಸ್ವಾಮೀಜಿಯವರ ಅಪ್ಪಾಜಿಯವರನ್ನ ಒಂದು ಮಾಡ್ತಾಯಿದ್ದೀನಿ. ಸುಮ್ಮನೆ ರಫ್ ಮಾಡಿದ್ದೀನಿ. ಇದನ್ನು ಬರೀ ಜಸ್ಟ್ ಒಂದು 2 ದಿನದಲ್ಲಿ ಮಾಡಿರೋದು. ಈ ಥರ ನಾವು ಸುಮ್ಮನೆ ಈಗ ರಫಲ್ಲಿ ಮಾಡಿ ಇಟ್ಟಿದ್ದೀನಿ. ಇದು ಇನ್ನೂ ಫಿನಿಶಿಂಗ್ ಇಲ್ಲ. ಇದು ಇನ್ನೂ ರೆಡಿ ಆಗೋಕ್ಕೇ 1 ತಿಂಗಳು ಬೇಕು ನಮಗೆ. ಇದು ಒಂದು ರಫಲ್ಲಿ ಮಾಡ್ಕೇಸಿಂದ ಇದನ್ನು ಇಟ್ಟಿದ್ದೀವಿ. ಇದು ಆದಮೇಲೆ ಮತ್ತೆ ಈ ಕಡೆದೊಂದಿದೆ. ಈ ಥರ ನಮಗೆ ಕಂಟಿನ್ಯೂ ಆಗಿ ಆರ್ಡರ್ಸ್ಗಳು ಇರ್ತಾವೆ ಸ್ನೇಹಿತರೆ. ನಾವು ಈ ಥರ ನೀರನ್ನು ನಾವು ಈ ಥರ ಯಾಕೆ ಸ್ಪ್ರೇ ಮಾಡ್ತೀವಿ